ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಬಡವ್ರ ಮಗಳು ಸ್ನೇಹ. ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಇದು ಹೊಸ ಥರ ಟ್ರೈ ಮಾಡ್ತಾ ಇರೋದು. ಬಟ್ ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ನೋಡಿ, ಧನಿಯಾ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ, ಮಟನ್ ಮಸಾಲ, ಇದಿಷ್ಟು 4 ಐಟಮು ಇಲ್ಲಿದೆ. ಎಣ್ಣೆಲಿ ಉರಿಯೋದಕ್ಕೆ ಪುದೀನ ಸೊಪ್ಪು, ತರಕಾರಿ ಹಾಕಿದ್ದೀನಿ. ತರಕಾರಿ ಬಟಾಣಿ, ದಪ್ಪ ಮೆಣಸಿನ್ಕಾಯಿ, ಆಲೂಗೆಡ್ಡೆ, ಬೀನಿಸು ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಹಾಕಿದ್ದೀನಿ. ರುಬ್ಬಿರೋಂಥದ್ದು ಹಸಿಮೆಣ್ಸಿನ್ಕಾಯಿ, ನೀವು ಬೇಕು ಅಂದರೆ ಹಂಗೆ ಕೂದು ಹಾಕೋಬೋದು, ಬಟ್ ನಾನು ರುಬ್ಬು ಹಾಕಿದ್ದೀನಿ. ಟೊಮೊಟೊ, ಆಮೇಲೆ ನಿಂಬೆಹಣ್ಣು ರಸ, ಆಮೇಲೆ ಒಗ್ಗರಣೆಗೆ ಕಲ್ಲುವ, ಅನಾನಸು, ಮರಾಠಿ ಮೊಗ್ಗು, ಚಕ್ಕೆ ಲವಂಗ, 2 ಏಲಕ್ಕಿ, ಜಾಪತ್ರೆ. ಓಕೆನಾ ಫ್ರೆಂಡ್ಸ್, ಈಗ ಉರಿಯೋಣ. ನೋಡಿ, ಎಣ್ಣೆ ಹಾಕಿದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಇವಾಗ ಇದು ಐಟಮ್ ಹಾಕ್ತಾಯಿದ್ದೀನಿ ಉರಿಯೋದಕ್ಕೆ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಬೆಂದಿದೆ. ಈಗ ಈರುಳ್ಳಿ ಹಾಕೋಣ. ಫ್ರೆಂಡ್ಸ್, ಈರುಳ್ಳಿ ಹಾಕಿದ್ಮೇಲೆ ಉಪ್ಪು ಹಾಕ್ತಾಯಿದ್ದೀನಿ. ಯಾಕೆಂದರೆ ಉಪ್ಪು ಹಾಕಿ ಹುರಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ನೋಡಿ, ಒಂದು ಸ್ವಲ್ಪ ಕೆಂಪಾಗಿದೆ. ಈಗ ಇದಕ್ಕೆ ಪುದೀನ ಹಾಕ್ತಾಯಿದ್ದೀನಿ. ಆಮೇಲೆ ತರಕಾರಿ ಹಾಕ್ತಾಯಿದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗಲಿ. ನೋಡಿ, ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಹಸಿಮೆಣ್ಸಿಕಾಯಿ ರುಬ್ಬಿರೋದು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೋಬೋದು. ನಾನೊಂದು 3 ಸ್ಪೂನ್ ಹಾಕ್ತಾಯಿದ್ದೀನಿ, ಯಾಕೆಂದರೆ ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು. ಆಮೇಲೆ ಮಸಾಲೆ ಪುಡಿಗಳು ಹೇಳಿದ್ನಲ್ಲ, ಅವು ಹಾಕ್ತಾಯಿದ್ದೀನಿ. ಇದೊಂದು 5 ನಿಮಿಷ ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್. ನೋಡಿ, ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಯಾಕಂದರೆ ಎಲ್ಲ ಚೆನ್ನಾಗಿ ಹುರಿದಷ್ಟು ತುಂಬ ಚೆನ್ನಾಗಿರುತ್ತೆ. ಆದರೆ ಎಣ್ಣೆ ಬಿಡೋಂಗೆ ಫ್ರೈ ಮಾಡಬೇಕು. ಆದರೆ ಉರಿ ಕಡಿಮೆ ಮಾಡಿಕೊಂಡೇ ಮಾಡಿ ಕೆಲಸನ. ಓಕೆನಾ? ಟೊಮೊಟೊ ಸ್ವಲ್ಪ ಫ್ರೈ ಆಗಲಿ. ಫ್ರೆಂಡ್ಸ್, ಇದು 1 ಪಾವು ಅಕ್ಕಿ ನಾವು ಹಾಕ್ಕೊಳ್ಳೋದು. ಅಂದರೆ ನಾವು ಈಗ ಈ ಪಾವಲ್ಲೂ ಯೂಸ್ ಮಾಡ್ತೀನಿ. ಬಟ್ ಇದರಲ್ಲಿ ಯೂಸ್ ಮಾಡೋರು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಹಾಕಬೇಕು. ಬಟ್ ಇದರಲ್ಲಿ ಯೂಸ್ ಮಾಡೋರು 1 ಪಾವ್ಗೆ 1 ಪಾವು ಅಕ್ಕಿ ಹಾಕಬೇಕು. ಅದು ಈ ಅಳತೆ ಚೊಂಬು. ನಾವು ಇದನ್ನು ಅಳತೆ ಮಾಡ್ಕೊಂಡಿದ್ದೀವಿ. ನಿಮ್ಮ ಮನೇಲಿ ಯಾವುದಿದೆ ಅದನ್ನು ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾವು 1 ಪಾವ್ಗೆ 1 ಚೊಂಬು. ಅದು 1 ಪಾವು 1 ಲೋಟಕ್ಕೆ 2 ಲೋಟ ನೀರು ಹಾಕ್ತೀವಿ. ಓಕೆನಾ ಫ್ರೆಂಡ್ಸ್? ಈ ಅಕ್ಕಿ ತೊಳೆದ್ಬಿಟ್ಟು ಇವಾಗ ಹಾಕೋಣ ಬನ್ನಿ. ನೋಡಿ, ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಬಟ್ ನಾನು ಹೇಳಿದ್ನಲ್ಲ, 1 ಪಾವು ಅಕ್ಕಿಗೆ 1 ಚೊಂಬು ನೀರು ಹಾಕ್ತಾಯಿದ್ದೀನಿ ನಾನು. ಬೇಕಾದ್ರೆ ನಿಮ್ಗೊಂದು ಸ್ವಲ್ಪ ಜಾಸ್ತಿ ಅಗಗ್ಲು ಬೇಕು ಅಂದರೆ 1 ಚೊಂಬು ಹಾಕಿ. ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ನಮಗೆ ಮುದ್ದೆಂಗಿರಬೇಕು ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ. ಓಕೆನಾ? ಇದೊಂದು ಸ್ವಲ್ಪ ಮಳ್ಳು ಬರಲಿ. ಆಮೇಲೆ ಇದಕ್ಕೆ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ಓಕೆ, ಇದೆಲ್ಲ ಒಂದು ಮಳ್ಳು ಬರಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗೆಲ್ಲ ಮಳ್ತಾ ಇದೆ. ಆಮೇಲೆ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೆಕ್ ನೋಡಿ, ಕೈಯಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು. ಓಕೆನಾ? ಈಗ ಅಕ್ಕಿ ಹಾಕ್ತಾಯಿದ್ದೀನಿ. ನೋಡಿ, ತೊಳೆದ್ಬಿಟ್ಟು. ಓಕೆನಾ? ಇದೊಂಚೂರು ಮಳ್ಳು ಬರಲಿ. ಅಕ್ಕಿ ಹಾಕಿದ್ವಲ್ಲ, ಇನ್ನೊಂದು ಸಲ ಹಿಂಗೆ ಕೆದ್ರುಬಿಟ್ಟು ಉರಿ ಮೀಡಿಯಮಲ್ಲಿ ಇಟ್ಕೊಂಡು ಮುಚ್ಚಳ ಮುಚ್ಚಬೇಕು ಫ್ರೆಂಡ್ಸ್. ನೀವು ಮುಚ್ಚಳ ಮುಚ್ಚಿ 3 ವಿಷಲೋ ಇಲ್ಲ ನಿಮ್ಗೆ 2 ವಿಷಲೋ ಎಷ್ಟು ಬೇಕೋ ಅಷ್ಟು ನೀವು ಕೂಗಿಸ್ಕೊಳ್ಳಿ. ನಿಮ್ಮ ಅಕ್ಕಿ ಯಾವ್ಯಾವ ಇರುತ್ತೆ ಅಂತ ಗೊತ್ತಾಗಲ್ಲ. ಅಕ್ಕಿ ಪ್ರಕಾರ ಇದು. ಓಕೆನಾ? ಇದು ಒಂದು 2 ವಿಷಲ್ ಕೂಗಿಸ್ಲಿ. ಮೀಡಿಯಮಲ್ಲಿ ಉರಿ ಕಡಿಮೆ ಮಾಡ್ಕೊಳ್ಳಿ.
ಬನ್ನಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ನೋಡೋಣ. ನೋಡಿ ಎಲ್ಲ ಯಾವ ಚೆನ್ನಾಗಾಗಿದೆ. ಇದು ತಟ್ಟೆಗೆ ಹಾಕ್ಕೊಂಡು ಸೌತೆಕಾಯಿ ಹಾಕ್ಕೊಂಡು ತಿಂತಿದ್ರೆ ಅದು ಮಜಾನೇ ಬೇರೆ ಫ್ರೆಂಡ್ಸ್. ನೋಡಿ, ಓಕೆನಾ? ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮಿಂದ ನಾವು ಬೆಳೆಯೋದು. ಓಕೆನಾ ಫ್ರೆಂಡ್ಸ್? ಬಾಯ್.